ಬೆಂಗಳೂರಿಗೆ ಕಾರ್ ತಗೊಳ್ಳಕ್ಕೆ ಬಂದಿದ್ದು. ಚೆನ್ನಾಗಿದೆ ಕಾರ್, ಫುಲ್ ಎಲೆಕ್ಟ್ರಿಕ್. ಈ ಮಕ್ಕಳಿದ್ದ ಮನೆ ನೋಡಿ ಎಷ್ಟು ಚಂದ. ಆ ಮಗು ಕೂಗುದು ಹೇಗೆ ಕೂಗುದವನ್ನ. ತಂಗಿ ಮನೆಗೆ ಬಂದಿದ್ದೇವೆ. ಅನುಷಾ ಬರ, ಕಾರ್ ನೋಡು. ಬೆಂಗಳೂರಿಗೆ ಕಾರ್ ತಗೊಳ್ಳಕ್ಕೆ ಬಂದಿದ್ದು. ಚೆನ್ನಾಗಿದೆ ಕಾರ್, ಫುಲ್ ಎಲೆಕ್ಟ್ರಿಕ್. ಒಮ್ಮೆ 1 ಅವರ್ ಚಾರ್ಜ್ ಮಾಡಿದ್ರೆ 1000 ಕಿಲೋಮೀಟರ್. ಹಾಂ ಹಾಂ. ಓ ಇವಳು ಲಾಗ್ ಎಲ್ಲ ನೋಡ್ತಾಳ. ಇಂಥದ್ದೇ ಕಾರು, ಇದೇ ಕಾರಲ್ಲ. ಚೆಂದ ಉಂಟಾ? ಓಡಿಸ್ತೀಯಾ? ಕೀ ತಗೋ ನಮ್ದ ತಗೋ. ಒಮ್ಮೆ ಮುಟ್ಟದೇನೆ ಅಷ್ಟೇ. ಅದೇ ಕಾರು ಪ್ರಶಾಂತ್ ನನಗೆ ಕೊಟ್ಟ ಗಿಫ್ಟ್. ಎಂಥದ್ದು ಕೊಟ್ಟಿದ್ದೆ ಅವನಿಗೆ. EMI ಅಲ್ಲಿ ಕೊಡೋದು ನಾನು ತಿಂಗಳು. ಭಾವ ಎಲ್ಲಿದ್ದಾರೆ? ಅವರಿಗೆ ನಮ್ಮನ್ನು ರಿಸೀವ್ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಇವಳು ಸರ್ಪ್ರೈಸ್ ಅಂತ ಹೇಳಿ ಬಂದು ಅವ್ರಿಗೆ ಮನುಷ್ಯನಿಗೆ ಸರ್ಪ್ರೈಸ್ ಹೇಳಿಲ್ಲ ನಾನಂತ ನೋಡಿದ್ರೆ ಇವಳು. ಹಾನು 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 ಬಾ ಇಲ್ಲಿ. ಹೇಗಿದ್ದಿ? ಸೆಕೆಂಡ್ ಕೊಟ್ಟು ಪ್ರಸಿದ್ಧಿಗೆ. ಇವನ ಹೆಸರು ಆನು ಅಂತ ಇಟ್ಟಿದ್ದಾರೆ. ಆನು ಅಂತ. ತುಳುವಲ್ಲಿ ಆನ್ ಅಂದರೆ ಹುಡುಗ ಅಂತ. ಎಲ್ಲರೂ ಕೇಳ್ತಿದ್ರಂತೆ ಇವರಿಗೆ ಹುಡುಗ ಹುಡುಗಿ ಅಂತ, ಅದಕ್ಕೆ ಹೆಸರನ್ನೇ ಆನು ಅಂತ ಇಟ್ಟಿದ್ದಾರೆ. ಯಾರು ಇವರು ಅಂದರೆ ಹೇಗೆ ಗೊತ್ತು? ಹೋದ್ರಾ? ಯಾಕೆ ಗೊತ್ತಿಲ್ಲ ಅವರಿಗೆ ನಾವು ಬಂದದ್ದು? ಗೊತ್ತುಂಟು. ನಾನು ಅವರಿಗೆ ನೀವು ಮತ್ತೆ ಅರ್ಜೆಂಟಲ್ಲಿ ಹೇಳಿದಲ್ಲ ಎಂತ ಬೇಡ ಮಾರೈತಿ. ಎಂತ ಹಾಗೆ ಒಂದು ಏನಾದ್ರು ತರ್ಲಿಕ್ಕೆ ಹೇಳಿ. ಹಾ ಇವರು ಆರ್ಟಿಸ್ಟ್ ನನ್ನ ಭಾವ. ಇವರದೇ ಆರ್ಟ್ ವರ್ಕ್. ಭಾವಂದು ತೋರಿಸ ಆರ್ಟ್ ವರ್ಕ್ ತೋರಿಸು. ಭಾವಂದು ತೋರಿಸ ಅಂದ್ರೆ ಆರ್ಟ್ ವರ್ಕ್. ಆನು ಮಾಡಿ ಬೈತಾರ. ಇಲ್ಲ 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 ಇದೆಲ್ಲ ಅವರದ್ದೇ. ಹೌದು ಇದು ನೋಡಿ, ಇದೆಲ್ಲ ಆರ್ಟ್ ವರ್ಕ್. ಅವ್ರು ಬಂದ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಅಕ್ಕನ ಮನೆ ಹತ್ರ ಇಬ್ರು ಮಕ್ಕಳು ಬಂದಿದ್ದಾರೆ. ನೀ ಹೆಸರೇನು ಪುಟ? ಪ್ರಕೃತಿ. ದೀನಾ? ದೀನ್. ದೀನ್ ಅಂದ್ರೆ ಪ್ರಕೃತಿ ಅಂದ್ರೆ ಪರಿಸರ, ನೇಚರ್. ಡೀನ್ ಅಂದ್ರೆ ಡಾನ್ ಅಂತ. ನೀ ಡಾನ್ ಹೇಗೆ? ನೀನೇನಾಗಬೇಕು ಅಂತಿದ್ದಿ ದೊಡ್ಡವನಾದ್ಮೇಲೆ? ಆರ್ಮಿ. ಸೂಪರ್. ನೀನು? ಸೇಮ್. ಯಾರದು? ಮಾವ ಇದ್ದಾರಾ? ಅವರಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡೋದು. ಅವರು ಎಲ್ಲಿರು? ಅವ್ರದ್ದು ಊರು ಯಾವುದು? ಮಡಿಕೇರಿ. ನೋಡೋದಕ್ಕೆ ಮಡಿಕೇರಿ ಅಂದರೆ ಅಲ್ಲಿ ವೀರ ಯೋಧರು ಇದ್ದಾರೆ ಅಂತಾನೆ ಅರ್ಥ. ಆನ್ ಫ್ರೆಂಡ್ ಯಾರು ನೀವು ಇಬ್ಬರಲ್ಲಿ? ಯಾರು ಆನ್ ಫ್ರೆಂಡ್? ನೀನು? ನೀನು ಆನ್ ಎಷ್ಟನೇ ಕ್ಲಾಸಾ? ಇಬ್ಬಿ. ಅವನಿಗೆ ಆನ್ ಅಂತ ಹೆಸರು, ಪೊನ್ನನಾಗೆ ಮಾಡ್ತಾನೆ. ಪ್ರಸಿದ್ಧಿ ಇದ್ದ ಸ್ನಾನ ಆಯ್ತು. ಪ್ರಸಿದ್ಧಿ ಅಪ್ಪ ಸ್ನಾನ ಮಾಡ್ತಾರೆ. ಚಾಮಿ 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 ಪಲ್ಲಿ ಸ್ನಾನ ಹೋಗ್ತಾರೆ. ಬಾವ್ ಹಾಯ್ ಬಾವ್. ಆಗ ಬಂದ್ವಿ, ನಿಮ್ಮ ಪೇಂಟಿಂಗ್ ಸ್ವಲ್ಪ ತೋರಿಸಿದ್ವಿ. ಇದೆಲ್ಲ ಎಷ್ಟು ಅವರ್ಸ್ ತಗೋತೀವಿ? ಅದು ನಮಗೆ ಟೈಮ್ ಸಿಕ್ಕಿದಾಗೆ ವರ್ಕ್ ಮಾಡ್ತಾ ಇರ್ತೀವಿ. ನೀವು ಯಾಕೆ
ಆಫೀಸ್ ಓಪನ್ಸ್ 10 ಏ ಏನೋ ಬರೆದಿಲ್ಲ. ಯಾರು ಅದು ಬರ್ದದ್ದು? ನಾನೇ ಬರ್ದಿದ್ದೆ, ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಅಲ್ಲ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಅದಕ್ಕೆ ಹೆಂಡ್ತಿಗೆ ಇರಲಿ ಹೆಂಡ್ತಿಗೆ ತರಕಾರಿ ಅದಕ್ಕ ನಿಜವಾಗ್ಲು ನಾವೊಂದು ಕೆಲಸಕ್ಕೆ ಕೂತ್ಕೊಂಡ ಮೇಲೆ ಅದ್ರ ಮೇಲೇನೆ ಕಾನ್ಸಂಟ್ರೇಷನ್ ಇರುತ್ತೆ. ಮಿಡ್ಲಲ್ಲಿ ಏನಾದ್ರು ಡಿಸ್ಟರ್ಬ್ ಆದ್ರೆ ಹೌದು ಇಂಡೈರೆಕ್ಟ್ ಆಗಿ ಇವಳಿಗೆ ತಿಳಿಸ್ತಿದ್ದೆ. ಅಷ್ಟು ಆ ಟೈಮಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅಷ್ಟು ಟೈಮಲ್ಲಿ ವರ್ಕ್ ಆಗಬೇಕು ಅಂತ. ಸಡನ್ ಆಗಿ ನಾವೇನೋ ಥಿಂಕ್ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಅಲ್ಲಿ ಹೋಗ್ಬಾ ಇಲ್ಲಿ ಹೋಗ್ಬಾ ಅಂತ ಹೇಳಿದ್ರೆ ಸಡನ್ ಕಷ್ಟ ಆಗುತ್ತೆ. ಅದಕ್ಕೆ ಆಗ ವರ್ಕ್ ಫ್ರಮ್ ಹೋಮ್ ಇಲ್ಲ, ನಿಜವಾಗ್ಲೂ ಅದು ಕಾನ್ಸಂಟ್ರೇಷನ್ ಹೋಗ್ತದೆ ಯಾವಾಗ್ಲೂ ಅಷ್ಟೇ. ಡ್ರಾಯಿಂಗ್ ಸೇಲ್ ಮಾಡಿ ಕೊಡೋದಿಲ್ವಾ? ಕಸ್ಟಮೈಸ್ ಸೇಲ್ ಅಂತಲ್ಲ, ನಾನೇನೋ ಅದು ಸ್ಟಡಿ ಮಾಡ್ತಾ ಇದ್ದೀನಿ, ನಂದೇ ಒಂದು ಸೆಟ್ ಆಫ್ ವರ್ಕ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬಾ ಸ್ಟಡಿ ಇದೆ ಇಲ್ಲಿ ಆಕ್ಚುಲಿ ಡ್ರಾಯಿಂಗ್ಸು. ಅದು ಬರೋ ತನಕ ಸ್ವಲ್ಪ ವರ್ಕ್ ಮಾಡಬೇಕು, ಅಂದರೆ ಶೋ ಮಾಡಬೇಕು, ಎಕ್ಸಿಬಿಷನ್ ಇದೆಲ್ಲ ಇದಿದೆ ಡ್ರಾಯಿಂಗ್ಸು. ಅದಂದರೆ ಒಂದು ಥೀಮ್ ಮೇಲೆ ವರ್ಕ್ ಮಾಡಬೇಕು ಅಂತ ಸ್ಟಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ಕೆಚಸ್ ಇಲ್ಲೆಲ್ಲ ಇದೆ, ಏನೇನೋ ಇದೆ, ಗೀಚ್ ಹಾಕಿದ್ದೀನಿ. ಇದು ನೈಟ್ ಅಂದರೆ ಒಂದು ಟೈಮ್ ಇಟ್ಟಿದ್ದೀನಿ, ಒಂದು ನೈಟ್ 9 ಇಂದ 11 ತನಕ ಆ ಥರ. 9 ಇಂದ 11 ಇದೆ, 9 ಇಂದ 11 ಇದೆ. ಮತ್ತೆ ಹೇಳಲಿಕ್ಕಾಗಲ್ಲ, ಊರಿಗೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಆ್ಯಕ್ಚುಲಿ ಹುಡುಕೋದು, ಆ್ಯಕ್ಚುಲಿ ಇದು ಎಕ್ಸ್ಪ್ಲೋರ್ ಮಾಡೋದು, ಹುಡುಕಿ ಏನೋ ಒಂದು ಸಿಗುತ್ತೆ ಅದರಲ್ಲಿ. ಇದೆಲ್ಲ ನೋಡಿದ್ದ ಅಥವಾ ಇದು ನೋಡಿದಲ್ಲ, ಇದು ಕಾನ್ಸೆಪ್ಟ್ ನಾವು ಕ್ರಿಯೇಟ್ ಮಾಡಿರೋದು. ಅಂದರೆ ಮೈಂಡಲ್ಲಿ ಏನೋ ಓಡ್ತಾ ಇರುತ್ತೆ, ಅದನ್ನು ಪೇಂಟಿಂಗ್ ಮಾಡಿಬಿಟ್ಟು ಅದೇ ಅದು ಮಾಡ್ತಾ ಹೋದಂಗೆ ನಮಗೇನೋ ಡೆವಲಪ್ ಆಗ್ತಾ ಹೋಗುತ್ತೆ. ನೀವು ಎಲ್ಲಿ ಓದಿದ್ದು? ಮೈಸೂರಲ್ಲಿ ಕಾವ ಅಂತ, ಕಾವ ಅಂದೆ ಚಾಮರಾಜೇಂದ್ರ ಅಕಾಡೆಮಿ ಆಫ್ ವಿಜುವಲ್ ಆರ್ಟ್ಸ್ ಅಂತ 5 ವರ್ಷ ಫೈನ್ ಆರ್ಟ್ ಅಲ್ಲಿ ಕಲಿತು ಇದು ಈಗ ಬೆಂಗಳೂರು. ಇದೆಲ್ಲ ಸ್ವಲ್ಪ ಬೇರೆ ಥರ ಇದೆ ಆ್ಯಕ್ಚುಲಿ. ಇದು ಇದೆಲ್ಲ ಇದ್ರ ಒಳಗಡೆ ಸುಮಾರು ಐಡಿಯಾಸ್ ಇದೆ. ಅದು ನೀವು ಹುಡುಕ್ಬೇಕಂದ್ರೆ ಜನರು ಅದನ್ನ ಕಲ್ಪನೆಗೆ ಬಿಟ್ಟಿದ್ದು, ಅವರ ಕಲ್ಪನೆಗೆ ಬಿಟ್ಟಿದ್ದು. ನಾವು ಹೇಳಕ್ ಹೋದ್ರೆ ಅದು ಬೇರೆ ಅರ್ಥ, ಅಷ್ಟರಲ್ಲೇ ಮುಗಿಯುತ್ತೆ. ಅದಕ್ಕಿಂತ ಜಾಸ್ತಿ ಇದೆ, ಅದು ಇದು ಮಾಡಬೇಕು. ಇಲ್ಲೆಲ್ಲ ಇದು ಸ್ವಲ್ಪ ಪ್ರಕೃತಿ ಬಗ್ಗೆ, ನೇಚರ್ ಡೆವಲಪ್ಮೆಂಟ್, ಪ್ರಕೃತಿ ಮತ್ತು ಬಿಲ್ಡಿಂಗ್. ಎದುರುಗಡೆ ಬಿಲ್ಡಿಂಗ್ ಇದೆ, ಪ್ರಕೃತಿ ಹಿಂದೆ ಕೊಂಬೆ ತರ ಹಬ್ಬಿದೆ, ಬಟ್ ಏನು ಯೂಸ್ ಇಲ್ಲ. ಯಾಕಂದ್ರೆ ಒಂದು ಮರದ ಮುಖಾಂತರ ಇಷ್ಟು ಸಾವಿರಾರು ಕಟ್ಟಡದ ಹಿಂದೆ ಒಂದು ಮರ ಫುಲ್ ಕತ್ಲು. ನನ್ನ ಕಲ್ಪನೆಯಲ್ಲಿ ನಾನು ನೋಡ್ದಂಗೆ ನಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಮರ ಇದೆ, ಅದನ್ನ ತೋರಿಸ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಆ ಒಂದು ಮರವನ್ನು ತಕೊಂಡು ಅದರ ನಡುವಲ್ಲಿ ನಾನು ಬಿಲ್ಡಿಂಗ್ಸ್ ನನ್ನ ಸುತ್ತ ಇರೋ ಇದರಲ್ಲಿ ಮಾಡಿ ಡೆವಲಪ್ ಮಾಡಿರೋದು. ಶಿವರಾಮಕರಂತರ ಚೋಮಂದುಡಿಯಲ್ಲಿ ಅದು ಏನೋ ಒಂದು ಮಾಡ್ಲಿಕ್ಕೆ ಹೋದೆ, ಜಸ್ಟ್ ಅದು ಅರ್ಧದಲ್ಲಿ ನಿಂತಿದೆ. ಒಂದು ಸಣ್ಣ ಆಸರೆ ಬೇಕು ಅಂತ ಕಾಯ್ತಾ ಇದ್ದಾನೆ. ಹೌದು ಅದು ಕರೆಕ್ಟ್. ಯಾಕಂದ್ರೆ ನಾವು ಊರಿಂದ ಬಂದು ಇಲ್ಲಿ ನೋಡಿದ್ರೆ ಗಿಡ ಮರಗಳೆಲ್ಲ ತುಂಬಾ ಕಡಿಮೆ, ಎಲ್ಲ ಬಿಲ್ಡಿಂಗ್ ಕಟ್ತಾ ಇದಾರೆ, ಡೆವಲಪ್ ಆಗ್ತಾ ಇದೆ, ಆದ್ರೆ ಗಿಡ ಮರ ಎಲ್ಲ ತುಂಬಾ ಕಡಿಮೆ ಆಗಿದೆ. ಅದಕ್ಕೋಸ್ಕರ ಅವ ಒಂದು ಸಣ್ಣ ಪಾಟನ್ನು ಇಟ್ಕೊಂಡು ಅವ ಅದರಿಂದ ಇದು ಮಾಡ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ. ಇದು ಸ್ವಲ್ಪ ಓಲ್ಡ್ ಪೇಂಟಿಂಗ್. ಏನಂದ್ರೆ ಅವನ ಡ್ರೀಮ್ಸ್, ಈ ಹುಡುಗನ ಡ್ರೀಮ್ಸ್ ಇದೆಲ್ಲ ಇಲ್ಲಿ ಬಲೂನ್ ಅಲ್ಲಿ ಇದೆ. ಅವನ ಬಲೂನ್ ಕಲರ್ ಆಕ್ಚುಲಿ. ಇದೆಲ್ಲ ಡ್ರೀಮ್ಸ್ ಒಂದು. ಅದೆಲ್ಲ ಡ್ರೀಮ್ಸ್ ಚಿಕ್ಕ. ಅದೇ ಅವನಿಗೆ ಆಟ ಆಡಬೇಕು, ಮತ್ತೆ ಟಾಯ್ಸ್ ಬೇಕು, ಮತ್ತೆ ಏನೋ ಇದು ಮಾಡಬೇಕು, ಅದೆಲ್ಲ ಅದರಲ್ಲಿ ಅವನ ಬಡತನದಲ್ಲಿ ಇದಾಗಿದೆ. ಓಕೆ, ಬಡತನ ಅನ್ನೋದು ಕಣ್ಣಲ್ಲಿ ಗೊತ್ತಾಗ್ತದೆ. ಈ ಕಣ್ಣೇ ಇಲ್ಲ ಅನ್ನೋದನ್ನ ಹೇಗೆ ತೋರಿಸಿದ್ರಿ ನೋಡಿ. ನನಗೆ ಅದು ಏನು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ, ಆ ಕಣ್ಣು ಇಲ್ಲ ಅಲ್ಲ, ಪಾಪ ತುಂಬ ಹತಾಶನಾಗಿದ್ದಾನೆ ಬದುಕಲ್ಲಿ ಅನ್ನೋ ಥರ ಇದೆ. ಇದಕ್ಕೆ ಎಷ್ಟು ಟೈಮ್ ತಗೊಂಡಿದ್ದೀರಿ? ಇದಕ್ಕೆ ಟೈಮ್ ಅಂತ ಹೇಳಿಕ್ಕೆ ಬರಲ್ಲ ಆ್ಯಕ್ಚುಲಿ. ಏನಂದರೆ ಮಾಡ್ತಾ ಹೋದಾಗ ಎಷ್ಟು ಟೈಮ್ ತಗೊಳ್ತಾ ಗೊತ್ತಿಲ್ಲ. ಅದೆಲ್ಲ ಎಷ್ಟು ಮಾಡಿದ್ರು. ಇದರಲ್ಲಿ ಸಿಟಿಯೇ ಕಾಣಿಸ್ತಾ ಇದೆ, ಜನರ ಜೀವನ ಮುಳುಗೋಗಿದೆ ಇದರಲ್ಲಿ. ಹೌದು, ನಿನಗೆ ಝೂಮ್ ಮಾಡಿ ನೋಡಿದ್ರೆ ಜನರು ಅಲ್ಲಲ್ಲಿ ಕಾಣಿಸ್ತಾ ಇದ್ದಾರೆ, ಏನೇನೋ ಕೆಲಸ ಮಾಡ್ತಾ ಇದ್ದಾರೆ, ಏನೇನೋ ಆಗ್ತಾ ಇದೆ.
ಫುಲ್ ಬಿಲ್ಡಿಂಗ್ ಕಾಣ್ತಾ ಇದೆ. ಇದೊಂದು ಅಂಗಡಿಯಲ್ಲಿ ಇದು ಸ್ಟ್ರೀಟ್ ವ್ಯಾಪಾರಿ ಗಾಡಿಯಲ್ಲಿ ತಳ್ತಾ ಹೋಗ್ತಾನಲ್ಲ, ಸಿಟಿ ನಡುವೆ ಯಾವ ತರ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಇದೆಂತ ನೀವು ಹೊರಗಡೆ ಹೋಗಿ ನೋಡಿದ್ದನ್ನ ಬಂದು ನೋಡಿದಾನೆ ಬಂದ್ ಮಾಡಿದೆ. ಆದ್ರೆ ನೋಡ್ತಾ ಇದ್ದಂಗೆ ಗಲ್ಲಿಯಲ್ಲೆಲ್ಲ ಅವ್ರು ಕಷ್ಟ ಪಡ್ಕೊಂಡು ಜೀವನ ಮಾಡ್ತಾರಲ್ಲ, ಅದಕ್ಕೆ ಅದನ್ನು ಇದು ಮಾಡಿರೋದು ಅಷ್ಟೇ. ಕಲರ್ಫುಲ್ ಬಿಲ್ಡಿಂಗ್ ಮಧ್ಯೆ ಕಲರ್ಫುಲ್ ಕಸಗಳು. ಇದು ಜಸ್ಟ್ ಪೇಂಟಿಂಗ್ ಅಷ್ಟೇ. ಇದು ಅಂದ್ರೆ ಮೊದಲು ಮಾಡಿರೋದು ಇದು, ಅಂದ್ರೆ ಡೀಟೇಲಿಂಗ್ ವರ್ಕ್. ಒಂದು ವಾಸ್ ಒಂಥರ 3D ತರ ಬರ್ತದಲ್ಲ. ನಿಮ್ದು ಯಾವ್ದು ಯೂಟ್ಯೂಬ್ ಚಾನಲ್ ಇದೆಯಾ? ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕೂತ್ಕೊಂಡ್ರೆ ಅದಕ್ಕೆ ಟೈಮ್ ಕೊಡ್ಬೇಕು. ನನ್ನ ಕೆಲಸಗಳ ನಡುವೆ ಅದಕ್ಕೆ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ನಿಮ್ಗೆ ಯಾರು ಚಿತ್ರ ಇದಕ್ಕೆ ಪ್ರೇರಣೆ ಏನಿಲ್ಲ, ಚಿಕ್ಕದಿರ್ಬೇಕಾದ್ರೆ ಗಣಪತಿ ಚಿತ್ರ ಎಲ್ಲ ಮಾಡ್ಕೊಂಡು ಆಮೇಲೆ ಪ್ರೈಸ್ ಎಲ್ಲ ಬರ್ತಾ ಹೋಯ್ತು. ಆಮೇಲೆ ತುಂಬಾ ಇಂಟ್ರೆಸ್ಟ್ ಬಂತು. ಅದ್ರಲ್ಲಿ ಕ್ಯಾರಿಯರ್ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ, ಅಂದ್ರೆ ಫ್ಯೂಚರ್ ಇದೆ ಅಂತ. ಆಮೇಲೆ ಮೈಸೂರಿಗೆ ಬಂದೆ, ಅಲ್ಲಿ ತುಂಬಾ ಎಕ್ಸ್ಪೋಜರ್ ಸಿಕ್ತು. ಅಂದ್ರೆ ಅದರಲ್ಲಿ ಬೇರೆ ಬೇರೆ ತರ ಇದೆ, ಪೇಂಟಿಂಗ್ ಇದೆ, ಸ್ಕಲ್ಪ್ಚರ್ ಇದೆ, ಮತ್ತೆ ಗ್ರಾಫಿಕ್ಸ್ ಅಂತ ಇದೆ. ಅಂದ್ರೆ ಹೋಗ್ತಾ ಹೋಗ್ತಾ ಈಗ ಎಲ್ಲಾ ಫೀಲ್ಡ್ಗೆ ಇದು ಬೇಕಾಗುತ್ತೆ. ಅಂದ್ರೆ ಆರ್ಟ್ ಅಂದ್ರೆ ಈಗ ಬೇಕಾಗುತ್ತೆ. ಹೊಸದಾಗಿ ಬರೋರು ಏನಾದ್ರೂ ಇದ್ರೆ ಗೈಡೆನ್ಸ್ ಕೊಡೋದಿದ್ರೆ ನಿಮ್ಮ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಇನ್ಸ್ಟಾಗ್ರಾಮು ಯಾವ್ದ್ರಲ್ಲೂ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಯಾವ್ದ್ರಲ್ಲೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಅದೇ ಇಷ್ಟ ಆ್ಯಕ್ಚುಲಿ. ಅಂದರೆ ನಮ್ಮ ಊರಲ್ಲೆಲ್ಲ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅಂದರೆ ಈಗ ವಿಲೇಜ್ ಸೈಡ್ ಹೋದರೆ ಆರ್ಟಿಗೆ ಇಷ್ಟೊಂದು ಡಿಮಾಂಡ್ ಇದೆ, ಇಷ್ಟೊಂದು ಇದಿದೆ ಗೊತ್ತಿಲ್ಲ. ಮಾರ್ಕ್ ತಗೋಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಇಲ್ಲದಿದ್ರೆ ಡಾಕ್ಟ್ರಿಗೆ ಓದಬೇಕಷ್ಟೇ. ಇದು ಡಾಕ್ಟ್ರಿಗಿಂತ ಜಾಸ್ತಿ ಒಂದು ಇದಿದೆ ಆ್ಯಕ್ಚುಲಿ ಆರ್ಟ್ ಅಂದರೆ. ಒಂದು ಅಪ್ಲಿಕೇಶನ್ ಡೆವಲಪ್ ಆಗಬೇಕಾದ್ರೆ ವೆಬ್ಸೈಟು ಇಲ್ಲದಿದ್ರೆ ಮೊಬೈಲ್ ಅಪ್ಲಿಕೇಶನು, ಅದರಲ್ಲಿ ಡಿಸೈನು ಮತ್ತು ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ಆರ್ಟೇ ಬೇಕಾಗುತ್ತೆ ಆ್ಯಕ್ಚುಲಿ ಮೇಯ್ನು. ಹಾಗಾದ್ರೆ ನಾನು ಇವರ ಇನ್ಸ್ಟಾಗ್ರಾಮ್ ID ನ ಮೆನ್ಷನ್ ಮಾಡಿರ್ತೇನೆ. ಯಾರಾದರೂ ಆರ್ಟಲ್ಲಿ ಆಸಕ್ತಿ ಇರೋರು, ಆರ್ಟಲ್ಲಿ ಆಸಕ್ತಿ ಇದ್ದು ಇನ್ನೂ ಏನು ಲೈಫಲ್ಲಿ ಏನೋ ಒಂದು ಗೋಲ್ ಇಟ್ಕೊಂಡಿದ್ದೆ, ಇನ್ನೂ ಸಕ್ಸಸ್ ಆಗಲಿಲ್ಲ ಅನ್ನೋರು ಇವ್ರ ಜೊತೆ ಒಂದು ಗೈಡೆನ್ಸ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಅಪ್ಪ ಕಲಾಕಾರರಾದ್ರೆ ಮಗನ ಕಲೆ ನೋಡಿ. ವಾಲ್ ತುಂಬಾ ಇವನದ್ದು ಪೇಂಟಿಂಗ್. ನನಗೆ ಗೊತ್ತಿಲ್ಲದೆ ನಾನು ಅಕ್ಕ ಅಂತ ಹೇಳ್ತಿದ್ದೀನಿ ಅಂತ, ಅದು ಅವಳ ನೋಡಿದಾಗ ಏಜ್ಡ್ ಅಂತ ಅನಿಸ್ತದೆ. ಅದಕ್ಕೆ ನನಗೆ ಈಗ ಫ್ಲಾಶ್ ಆದ್ದು ವಿಡಿಯೋ ನೋಡಿದ್ಮೇಲೆ, ನೀನು ಅಕ್ಕ ಅಂತ ಯಾಕೆ ಹೇಳ್ತಿದ್ದಿ ಅಂತ ಹೇಳ್ತಿದ್ದಾಳೆ ಅವಳು. ಇವಳು ನನ್ನ ತಂಗಿ ಆಯ್ತಾ, ಚಿಕ್ಕಮ್ಮನ ಮಗಳು. ನನಗೆ ಈಗ ಶಾಕ್ ಆಗ್ತಿದೆ, ನಾನು ಯಾಕೆ ಹೇಳು ಅಕ್ಕ. ಹಾ, ನಾನು ಹೆಂಗಾಗಿ ಕಾಣ್ತೇನೆ. ಓ, ಇವಳು ಎಲ್ಲರ ಕವಳ ಪಡೆದು ಅಲ್ಲಿಗೆ ಹೋಗ್ತಾಳೆ. ಎಂತ ಮಾಡ್ತಿದ್ದಿ? ನೋಡಿ, ನೀವು ಹೇಳದೆ ಬಂದ್ರೆ ಎಷ್ಟು ವೆರೈಟಿ ಮಾಡಿದ್ದಾರೆ ನೋಡಿ. ಪಾಸ್ತಾ, ಮಶ್ರೂಮ್ ಬಿರಿಯಾನಿ, ಇದು ಮನೆಗೆ ನಾಳೆ ತಿಂಡಿ ಸತ. ನಾಳೆ ಊರಿಗೆ ಹೋಗ್ತೀವಲ್ಲ. ಬೇಬಿ ಕಾರ್ನ್ ಫ್ರೈ. ಹೊಸ ಫ್ರೆಂಡ್ ಮೋಕ್ಷಿತಾ ಅಂತವಾ? ಹೌದಾ? ಎಲ್ಲಿ, ಯಾವಾಗ? ಅವನಿಗೆಂತ ಒಂದೊಂದು ಡೈಲಾಗ್ ಕೊಟ್ಟಿದ್ದಾರ? ಮೋಕ್ಷಿತಾ ಎಷ್ಟನೇ ಕ್ಲಾಸು? ನೀವು ಯಾವ ಮೋಕ್ಷಿತಾ? ಅರ್ಥ ಆಯ್ತಾ ಮೋಕ್ಷಿತವಾ? ಅಲ್ಲ, ಮತ್ತೆ ಯಾರು? ಸರಿ ಆಯ್ತಾ ಮೋಕ್ಷಿತವಾ? ಎಂತಂತೆ ಕರೀತಿದ್ದಾರಾ? ಎಂತಂತೆ? ಗ್ರೌಂಡಿಗೆ ಹೋಗ್ಬೇಕಂತೆ ನಾಳೆ, ಅದಕ್ಕೆ ಹೋಗ್ಬೇಕಂತೆ. ನೀನು ಗ್ರೌಂಡಿಗೆ ಹೋಗ್ಬೇಕಾ? ಗ್ರೌಂಡಿಗೆ ಎಂತದ್ದು? ಏನು ಕೋಚಿಂಗ್? ರನ್ನಿಂಗ್. ನೀನು ಅಥ್ಲೆಟಾ? ಪ್ರಕೃತಿ ಅಥ್ಲೆಟ್ ಅಂತೆ. ಏನು ಯಾರಿಗೆ ಕೋಚಿಂಗ್ ಕೊಡೋದು ನೀನು? ನಾನು ಕೋಚಿಂಗ್ ಕೊಡಲ್ಲ, ನನಗೆ ಕೋಚಿಂಗ್ ಕೊಡ್ತಾರೆ ಬೇರೆಯವರು. ನಾನು ಇವಳಿಗೆ ಕೋಚಿಂಗ್ ಕೊಡೋದು. ಸೂಪರ್, ಗುಡ್ ಆಯ್ತಾ? ಹಾಂ, ಮೆಡಲ್ ಎಲ್ಲ ಸಿಕ್ಕಿದ ನಿಂಗೆ? ಯಾವುದ್ರಲ್ಲಿ? ಸುಮಾರಿದೆ, ರಾಶಿ ಇದೆ. ಹೌದಾ? ಹೌದಾ? ಎಂತ ಪ್ರಕೃತಿ? ಯಾವುದಕ್ಕೆ? ರನ್ನಿಂಗಲ್ಲಿ ಬಂದಿತ್ತು. ರನ್ನಿಂಗಲ್ಲಿ? ಮತ್ತೆ ಇಷ್ಟು ಉದ್ದದ್ದು ಹೇಳು, ಯಾವುದ್ರಲ್ಲೆಲ್ಲ ಅಂತ. ಉಂಟು ನನ್ನ ಹತ್ರ ಫೋಟೋ. ಹೌದಾ? ನೋಡ ತೋರಿಸು. ನೆಕ್ಸ್ಟ್ ನಿನ್ನದು ಏನು ಆರ್ಮಿಗೆ ಸೇರ್ಬೇಕು ಅಂತಲ್ಲ? ಸೇರ್ಬೇಕು ಅಂತ. ಸೂಪರ್ ಪುಟ್ಟ. ಪ್ರಕೃತಿ ನೋಡಿ ನಮ್ಮ ಜೊತೆ ಎಂತ ಟ್ಯಾಲೆಂಟೆಡ್ ಮಗು ಇದ್ದಾಳೆ ಅಂದರೆ. ಅದೆಲ್ಲ ಎಲ್ಲಿ ಸಿಕ್ಕು ಹೋಗಿರೋದು ಮಗು? ಅದು ಇಲ್ಲೇ ಬೆಂಗಳೂರಲ್ಲೆಲ್ಲ ಓಡಿದ್ದು ಸಿಕ್ಕಿದ್ದು. ನಿಂಗೆ ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಅಲ್ಲ? ಸೂಪರ್, ಆಲ್ ದಿ ಬೆಸ್ಟ್ ಆಯ್ತಾ? ಥ್ಯಾಂಕ್ ಯು. ಎಂತ
ಎಂತ ಮಾಡಿದ್ದು? ಕ್ಯಾಮರಾದಲ್ಲಿ ಫೋಟೋ ತೆಗೆದು ನಮ್ಮ ಮಗಳಿಗೆ ಆಗ್ಬೋದು. ನನ್ನ ಮೊಬೈಲ್ ತಗೊಂಡು ಹೋಗಿ ವಿಡಿಯೋ ಮಾಡ್ತಿರ್ತಾರಲ್ಲ, ಹಳೆ ಮೊಬೈಲ್. ಅದೇ ಇದು ಅಮೆಝಾನ್ ಅಲ್ಲಿ ಸಿಗ್ತದೆ. ಅಲ್ಲ ನಮ್ದು ಒರಿಜಿನಲ್ ಕೂಡ ಆಸ್ಮೋ ಪಾಕೆಟ್ ಸಿಗ್ತಾವೆ. ನನ್ನ ಹಳೆ ಮೊಬೈಲ್ ಅಲ್ಲೇ ನನ್ನ ಬಿಸಾಡಿ ನನ್ನ ಮೊಬೈಲ್ ಇಟ್ಕೊಂಡು ಹೋಗ್ತಲ್ಲ. ಇನ್ನು ಕ್ಯಾಮರಾ ಕೊಟ್ಟರೆ ನೀಟಾಗಿ ಇಟ್ಕೊಂಡಿದ್ದಾನೆ ನೋಡಿ ಬಾಕ್ಸ್ ಅಲ್ಲೇ. ಈಗ ಇಲ್ಲೊಂದು ಕ್ಯಾಮರಾ ಇದೆ, ಇದು ಅವನಿಗೆ ಅತ್ತೆ ಆನಿಗೆ ಹಾನಿಗೆ ಇದೊಂದು ಕ್ಯಾಮರಾ. ಅವಳಿಗೆ ಗೊತ್ತಾಗದ್ ನೋಡು, ಅಪ್ಪನ ಹತ್ರ ಉಂಟಲ್ಲ ಅದಕ್ಕೆ. ಅವಳು ಕ್ಯಾಪ್ ಹೌದಾ? ಲಾಗ್ ಎಲ್ಲ ಮಾಡ್ತಾಳೆ. ಕ್ಯಾಮ್ರಾ ಆನ್ ಮಾಡಿ ಕೊಟ್ಟು ತೋರಿಸುದು, ಇಡೀ ಮನೆ ತೋರಿಸುದು. ಈ ಮಕ್ಕಳಿದ್ದ ಮನೆ ನೋಡಿ ಎಷ್ಟು ಚಂದ. ಆ ಮಗು ಕೂಗುದು ಹೇಗೆ ಅಮ್ಮ ಕೂಗುದು ಅವನ್ನ ಹೇಗೆ ಹೇಗೆ ಕೂಗುದು? ಏನಾಯ್ತು ಏನಾಯ್ತು? ಯಾರನ್ನು? ಹೌದಾ? ನಿಮ್ಗೆ ಯಾಕೆ ಭಯ? ಯಾಕೆ ಭಯ? ಇವನಿಗೆ ಹೆದರಿಕೆನೇ ಇಲ್ಲ ಸರ್ ಕಂಡ್ರೆ. ಹೌದಾ? ಸರ್ ಕಾಮಿಡಿ ಪೀಸಾ? ನೋಡಿ ಸರ್, ನಿಮ್ಮ ಇವನೇ ಸ್ಟೂಡೆಂಟ್ ಹೇಳಿದ್ದು, ನಿಮ್ಮನ್ನು ಕಾಮಿಡಿ ಪೀಸ್ ಅಂತ ಹೇಳಿದ್ದು ಇವನೇ. ಅಕಸ್ಮಾತ್ ವಿಡಿಯೋ ನೋಡಿದ್ರೆ ಇವನಿಗೆ ಒಂಚೂರು ಚಾರ್ಜ್ ತಗೊಳ್ಳಿ. ಚಾರ್ಜ್ ಆಗಲ್ಲ, ಚಾರ್ಜ್ ಆಗಲ್ಲ, ಕೇಬಲ್ ಇಲ್ಲ. ಎಂತ ಸರ್ ಅಂದ್ರೆ ಭಯ ಇಲ್ವಾ ನನಗೆ? ಯಾಕೆ ಇವನಿಗೆ ಯಾಕೆ ಭಯ ಇಲ್ಲ? ಅವನು ಹಾಗೆ ಆಮೇಲೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಳ್ತಾನೆ ನಂಗೆ ಭಯ ಆಯ್ತು ಅಂತ. ಏನಿಲ್ಲ, ಇವನು ಅದಕ್ಕಿಂತ ಹೊರಗಡೆ ಹೋಗ್ಲಿಕ್ಕೆ ಭಯ ಪಡ್ತಾನೆ. ನನಗೆ ಭಯ ಆಗುತ್ತೆ, ನನ್ನ ಬಾ ಅಂತ. ನೀನು ಏನಕ್ಕೆ ಕರ್ತೀಯಾ? ಸರ್ ಕರ್ದ್ಯಾ? ಸರ್ ಕರಿ. ಧೈರ್ಯ ಇಲ್ಲ ನಿನಗೆ, ಕರಿ ನೋಡು. ಕರ್ದ್ಯಾ? ಅವನೇ ಹೇಳಿದ್ದು, ಅವನೇ ಕರ್ದದ್ದು, ನಾನೇನು ಹೇಳಲಿಲ್ಲ. ಇಲ್ಲಿ ಬಂತೆ ಹಿಂಗೆ ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಆಫೀಸ್ ಓಪನ್ಸ್ 10 AM 6 PM. ಇದಕ್ಕೆ ನೀನು ಯಾವ ಥರ ರೆಸ್ಪಾಂಡ್ ಮಾಡ್ತಿ? ನೀನು ಇದೇ ಟೈಮ್ ಪ್ರಕಾರ ಇರ್ತೀಯಾ? ನನಗೆಲ್ಲ ಅದು ಅವರಿಗೆ ಮಾತ್ರ. ಮತ್ತೆ ಅವರೇ ಹೇಳಿದ್ರು ಹೆಂಡ್ತಿಗೆ ಎಲ್ಲರಿಗೆ ಅಂತ. ಇಲ್ಲ ಇಲ್ಲ, ಅದು ಅವರಿಗೆ ಮಾತ್ರ, ನಂಗಿಲ್ಲ. ನೀನೇ ಹಾಗೆ ಬ್ರೇಕ್ ಮಾಡ್ಕೊಂಡು. ಇಲ್ಲ, ಅದ್ರ ಟೈಮ್ ಪ್ರಕಾರ ಅವ್ರು ಇದು ಮಾಡ್ತಾರೆ. ಹಾಂ ಹೌದು, ನೀನು ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡೋದಿಲ್ಲ. ಇಲ್ಲ 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 ಇಲ್ಲ. ಸೂಪರ್ ಸೂಪರ್. ನೋಡಿ ಈಗ ನಮಗೆ ವೆಜ್ ಬಿರಿಯಾನಿ ಮಾಡಿದ್ದಾಳೆ. ವೆಜ್ ಬಿರಿಯಾನಿ ತಾನೇ ಇದು, ಮಶ್ರೂಮ್ ಬಿರಿಯಾನಿ. ಆಮೇಲೆ ಇದರಲ್ಲಿ ಬೇಯಿಸಿಟ್ಟಿದ್ದಾಳೆ. ಎಂತ ಇದು ಬೇಯಿಸಿಟ್ಟದು? ಬೇಬಿ ಕಾರ್ನ್ ಬೇಯಿಸಿಟ್ಟಿದ್ದಾಳೆ. ಇದನ್ನು ನಮಗೆ ನನ್ನ ತಂಗಿ ಅನುಷ ಮಾಡಿಕೊಟ್ಟದ್ದು. ಮಕ್ಕಳೇ ಹೇಗೆ ಉಂಟು ತಿಂಡಿ? ಚೆನ್ನಾಗುಂಟಾ? ಒಳ್ಳೆ ಬಾಯ್ಪಟ್ಟ ಹೇಳಿದಾಗೆ ಹೇಳಿದ್ದಾರೆ, ಚೆನ್ನಾಗುಂಟು. ಓ ಓ ಸೂಪರ್ ಉಂಟಾ? ಮಶ್ರೂಮ್ ಬಿರಿಯಾನಿ ತಿಂತ ಇದ್ವಿ, ಅಷ್ಟರಲ್ಲಿ ನೋಡಿ ಬಿಸಿ ಬಿಸಿ ಪಾಯಸ. ಯಾರು ಎತ್ತ ಮಗಳು ಇವಳು ನಮಗೆ ಸಿಕ್ಕಳು, ಇಷ್ಟೊಂದು ಅಡುಗೆ ಮಾಡಿ ಬಡಿಸಿಟ್ಟಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳು ಈಗ ಕೈ. ಥ್ಯಾಂಕ್ ಯು ಅತ್ತಿಗೆ, ಅಣ್ಣ, ಬಾವ. ಬನ್ನಿ, ಯಾವಾಗಲೂ ಬನ್ನಿ. ತುಂಬಾ ಬೆಂಗಳೂರಲ್ಲಿ ಮನೆ ಬಿಟ್ಟರು ನಮಗೆ ಮನೆ ಇಲ್ಲ ಅಂತೇನಿಲ್ಲ. ಸಿಗ್ತಿವ್ರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಸಿಕ್ಕಿದ್ರು. ಬಾಯ್. ಬನ್ನಿ, ಬರ್ತಾ ಇದ್ದೀನಿ ನೆಕ್ಸ್ಟ್ ಬರುವಾಗ ನಿಲ್ಲಿಕ್ಕೆ ಬನ್ನಿ. ಆಫೀಸ್ ಟೈಮ್ ಸ್ವಲ್ಪ ನೋಡಿಕೊ, ಫಾಲೋ ಮಾಡು. ಸರಿ ಆಯ್ತಾ ಮೋಕ್ಷಿತ್ ಅವರ ಮನೆಯಲ್ಲಿದ್ದೀವಿ. ಸರಿ ಆಯ್ತಾ ಮೋಕ್ಷಿತ್ ಅವರು ಪ್ರಸಿದ್ಧಿಗೆ ಒಂದು ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗಿರೋ ಗಿಫ್ಟ್ಗಳನ್ನ ತಂದು ಕೊಟ್ಟಿದ್ದಾರೆ. ಅವಳಿಗೆ ಅವರ ಕಸಿನ್ಸ್ ಎಲ್ಲ ಕೊಟ್ಟಿರೋದಂತೆ. ಅವರು ಆಟಾಡ್ತಿದ್ದ ಐಟಮ್ಸು ಮತ್ತು ಇವಳಿಂದ ಈಗ ಪ್ರಸಿದ್ಧಿಗೆ ಹೋಗ್ತಾ ಇದೆ. ಇದನ್ನು ಎಷ್ಟು ನೀಟಾಗಿ ಕಾಪಾಡ್ಕೊಂಡಿದ್ದಾಳೆ ನೋಡಿ, ಒಂದು ಆಟಿಕೆಯನ್ನು. ಮತ್ತು ಇದು ತುಂಬ ಯೂಸ್ಫುಲ್ ಇದೆ ಮಕ್ಕಳಿಗೂ ಕೂಡ. ABCD ಅಂತೇಳಿ ಟ್ರೈನ್ ಮೂಲಕ ಅಕ್ಷರ ಜೋಡಣೆ ಮಾಡಿಕೊಂಡು ಹೋಗೋದು ತುಂಬ ಚೆನ್ನಾಗಿದೆ. ಇದನ್ನು ಇಷ್ಟು ನೀಟಾಗಿ ಉಳಿಸ್ಕೊಳ್ಳೋದು ಕೂಡ ತುಂಬ ದೊಡ್ಡ ಜವಾಬ್ದಾರಿ. ಸೂಪರ್ ಪುಟ್ಟ ನೀನು. ಹಾಂ, ಈಗ ನನ್ನ ಪ್ರಸಿದ್ಧಿಗೆ ಕೊಡ್ತಾ ಇದ್ದಾಳೆ. ಪ್ರಸಿದ್ಧಿಗೆ ಗಿಫ್ಟ್ ಅಂತೆ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಕೈ ಹೀಗೆ ಕೈ ಎದೆ ಮೇಲೆ ಇಡು.
ಥ್ಯಾಂಕ್ ಯು. ಹಾಂ ಸೂಪರ್. ಪ್ರಕೃತಿ ಅವರ ಅಮ್ಮ ಅಂತೆ. ಇವ್ರ ಔಟ್ಫಿಟ್ ನೋಡಿ ಹೇಳಿದೆ ನ್ಯೂಸ್ ಸ್ಪೋರ್ಟ್ಸಲ್ಲಿ ಇದ್ದೀರಾ ಅಂತ. ಮತ್ತೆ ಹೆಂಗಿದ್ದಾರಲ್ಲ. ಹೌದು ಅಕ್ಕನಾಗಿದ್ದ. ನೀವೆಲ್ಲಿ ನೀವೇನು ಮಾಡೋದು? ನಿಮ್ಗೆ ಭಯದ್ದು ಏನಂತೆ? ನನ್ನನ್ನು ಮುದುಕಿ ಮಾಡಿಬಿಟ್ಟು. ತಾಯಿಯನ್ನು ಮುದುಕಿ ಮಾಡಿಬಿಟ್ಟ. ಪ್ಲೇನ್ ಕಿಚ್ ಆಹಾ ಅಂತ ಹೇಳಬೇಕು. ಅವಳ ಕಿಸ್ಸಿಗೆ ಅಷ್ಟು ವ್ಯಾಲ್ಯೂ ಇದೆ. ಆಹಾ ಭಾವನಿಗೆ ಬೇಕಾ ಪಪ್ಪಿ? ಇವಳಿಗಿಂತ ಜಾಸ್ತಿ ಅವರೇ ನಾಚಿಕೆ ಇಲ್ಲ. ಸರಿ ನಾವು ಹೊರಡ್ತೀವಿ. ಸರಿ ಬರ್ತೀವಿ. ಬಾಯ್ ಬಾಯ್ Thank you. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು. ಇನ್ನೊಂದ್ಸಲ ಬನ್ನಿ ಆಯ್ತಾ? ಎಸ್ ನಾವೀಗ ಇವರ ನನ್ನ ಅತ್ತಿಗೆ ಮನೆಯಿಂದ ಇವರ ತಂಗಿ ಮನೆಯಿಂದ ಹೊರಟಿದ್ದೀವಿ. ನಾವು ಬಂದಿರೋದು ಪ್ರಶಾಂತ್ ಅವರ ಕಾರಲ್ಲಿ. ನಮಗೆ ಪ್ರಶಾಂತ್ ಅವ್ರ ಕಾರ್ ಕೊಟ್ಟಿದ್ದಾರೆ. ಸೊ ನಾವು ಅವ್ರ ಕಾರಲ್ಲಿ ಬಂದಿದ್ದೀವಿ. ನಮ್ಮ ಕಾರ್ ಅವ್ರ ಮನೆಯಲ್ಲೇ ಉಂಟು. ಇಷ್ಟು ಲಕ್ಷದ ಕಾರನ್ನ ನನಗೆ ಕೊಟ್ಟಿದ್ದಾನೆ. ಇವ್ರನ್ನ ನಂಬಿ ಕೊಟ್ಟಿದ್ದೇ ದೊಡ್ಡದು. ಗೆಳೆಯ ಪ್ರಶಾಂತಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದೊಡ್ಡ ಕಾರನ್ನ ನನಗೆ ಡ್ರೈವ್ ಮಾಡೋದಕ್ಕೆ ಬಿಟ್ಕೊಟ್ಟಿದ್ದಾನೆ. ಅದು ಈ ಬೆಂಗಳೂರಲ್ಲಿ. ಇಲ್ಲೇ ತಂಗಿ ಮನೆ ಇತ್ತು. ಅಲ್ಲಿಗೆ ಹೋಗೋದಕ್ಕೆ ಹೋಗಮ್ಮ ನೀ ಕಾರು ನೀನೇ ತಗೊಂಡು ಹೋಗಂತ. ಓಕೆ ಥ್ಯಾಂಕ್ ಯು ಪ್ರಶಾಂತ್. ಈ ಲಾಗ್ ನೋಡಿ ಇಷ್ಟಪಟ್ಟವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿರ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.